ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಇವತ್ತು ಮತ್ತೆ ಚಿಕ್ಕಪೇಟೆಗೆ ಶಾಪಿಂಗ್ ಹೋಗ್ತಾ ಇದ್ದೀನಿ, ಮಕ್ಕಳಿಗೆ ಬಟ್ಟೆ ತೊಗೊಳಕ್ಕೆ, ಪಾಪಗೆ ಬಟ್ಟೆ ತೊಗೊಳಕ್ಕೆ ಅಂತ ಅಂದ್ಬಿಟ್ಟು. ಹಾಗೆಯೇ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಸ್ಯಾರಿ ತೊಗೊಂಡಿರಲಿಲ್ಲ, ಅದೂ ಏನಾದರೂ ಆದರೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡ್ಬೇಕು. ಹಾಗೆ ಮದುವೆಗೂ ನಾನು ಸ್ಯಾರಿ ತೊಗೊಂಡಿರಲಿಲ್ಲ, ನನಗೆ ಸ್ಯಾರಿ ತೊಗೋಬೇಕು ಇವತ್ತು ಮದುವೆಗೆ. ಈ ಸಲ ಪಾಪುನು ಕರ್ಕೊಂಡು ಹೋಗ್ತಾ ಇದ್ದೀನಿ ಶಾಪಿಂಗ್ಗೆ. ಫ್ರೆಂಡ್ಸ್ ಎಲ್ಲ ಇರ್ತಾರೆ, ಹಾಗಾಗಿ ಅವರೆಲ್ಲ ಎತ್ಕೊತಾರೆ, ಅವ್ರ ಹತ್ರ ಎಲ್ಲರ ಹತ್ರನೂ ಹೋಗ್ತಾನೆ, ಆಟ ಆಡ್ಕೊಂಡಿರ್ತಾನೆ. ಬಟ್ ನಿದ್ದೆ ಒಂದು ಹಿಂಸೆ ಅಂತ ಬೇಡ ಅಂತ ಅನ್ಕೋತಾ ಇದ್ದೆ. ಬಟ್ ನಂದೀಪ್ ಮನೇಲಿರಲ್ಲ ಅಂತ ಅಂದರು, ಅವರಿಗೂ ಬೇರೆ ಕೆಲಸ ಇತ್ತು. ಸೊ ಹಾಗಾಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮೆಟ್ರೋದಲ್ಲಿ ಹೋಗ್ತಾ ಇದ್ದೀನಿ ನಾನಿವತ್ತು. ಪಾಪು ಇದ್ರಂತೂ ಮೆಟ್ರೋದಲ್ಲಿ ಎಷ್ಟು ರಶ್ ಇದ್ದರೂ ಸೀಟ್ ಕೊಡ್ತಾರೆ, ಬಟ್ ಒಬ್ಬೊಬ್ಬರು ಪಾಪು ಎತ್ಕೊಂಡಿದ್ದೀವಿ ಅಂತ ಅಂದರೂ ಸೀಟೇ ಕೊಡಲ್ಲ. ಮೆಟ್ರೋದಲ್ಲೆಲ್ಲ ವಾಯ್ಸ್ ಕೇಳಿ ಅಪರ್ಣ ನೆನಪಾಗ್ತಾಯಿತ್ತು. ಅವ್ರಿಗೆ ಹುಷಾರಿಲ್ಲ ಅಂತಲೇ ಯಾರಿಗೂ ಗೊತ್ತಿರಲಿಲ್ಲ. ಇದ್ದಕ್ಕಿದ್ದಂಗೆ ಎಕ್ಸ್ಪೈರ್ ಆದರು ಅಂದ ತಕ್ಷಣ, ಬೆಳಗ್ಗೆ ಎದ್ದ ತಕ್ಷಣ ಗೊತ್ತಾಗಿದ್ದು. ಒಂಥರ ಶಾಕಿಂಗ್ ನ್ಯೂಸ್ ಅದು. ತುಂಬ ಜನ ಶಾಪ್ ಅಡ್ರೆಸ್ ಕೂಡ ಹೇಳಿ ಅಂತ ಕೇಳ್ತಾ ಇದ್ರಿ ಲಾಸ್ಟ್ ವ್ಲಾಗ್ ಮಾಡಿದಾಗ. ಈ ಸಲ ನಾವು ಎಲ್ಲಿ ತೊಗೊಂಡಿದ್ದು ಸ್ಯಾರಿ ಡ್ರೆಸ್ಗಳೆಲ್ಲ ಎಲ್ಲಿ ತೊಗೋತಾ ಇದ್ದೀವಿ ಎಲ್ಲದ್ರದ್ದು ಶಾಪ್ನ ನಾನು ನಿಮಗೆ ತೋರಿಸ್ತೀನಿ. ಹೋದ ತಕ್ಷಣ ಫಸ್ಟು ಊಟ ಮಾಡ್ಕೊಂಡು ಬಿಡೋಣ ಅಂತ ಅಂದ್ಬಿಟ್ಟು ಹೋಟೆಲಿಗೆ ಹೋದ್ವಿ. ಪಲಾವ್ ಆರ್ಡರ್ ಮಾಡಿದ್ವಿ. ದೋಸೆ ಎಲ್ಲ ತುಂಬಾ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಬೇಗ ಆಗೋದನ್ನು ಪಲಾವ್ನ ಆರ್ಡರ್ ಮಾಡಿದ್ವಿ. ಪಾಪುನು ಪಲಾವ್ ತಿಂದ. ಆಮೇಲೆ ಅವನಿಗೆ ಮನೆಯಿಂದ ದ್ರಾಕ್ಷಿ ತೊಗೊಬಂದಿದ್ದೆ, ಸೊ ಅದನ್ನು ಎಲ್ಲನೂ ಖಾಲಿ ಮಾಡ್ದ. ಈ ಥರ ಏನಾದರೂ ದ್ರಾಕ್ಷಿ ಆ ಥರದ್ದು ಏನಾದರೂ ಇದ್ದರೆ ಕೊಟ್ಟರೆ ತಿನ್ಕೊಂಡು ಸುಮ್ಮನೆ ಕೂತ್ಕೊತಾನೆ. ಈ ಸಲ ನಾವು ವೀಕೆಂಡಲ್ಲಿ ಹೋಗಿದ್ದರಿಂದ ಚಿಕ್ಕಪೇಟೆಯಲ್ಲಿ ತುಂಬ ಅಂದರೆ ತುಂಬ ಜನ ಇದ್ದರು. ಮಕ್ಕಳು ಬಟ್ಟೆಗೆಲ್ಲ ನೀವು ಮೆಟ್ರೋ ಇಳಿದ ತಕ್ಷಣ ಥರ್ಡ್ ರೈಟ್ ನೋಡಿದ್ರೆ ನಿಮಗೆ ಬರೀ ಮಕ್ಕಳು ಬಟ್ಟೆ ಕಾಣಿಸುತ್ತೆ. ಅಲ್ಲೇ ಮುಂದೆ ಬಂದರೆ ರೈಟ್ ಸೈಡಿಗೆ ಒಂದು ಓಣಿ ಥರ ಇರುತ್ತೆ, ಅಲ್ಲಿ ಫುಲ್ ಒಳಗೆ ಬಂದರೆ ಮಹಾದೇವ್ ಫ್ಯಾಷನ್ ಅಂತ ಸಿಗುತ್ತೆ. ಇಲ್ಲಿ ನಾವು ತೊಗೊಂಡಿದ್ದು ಲಂಗ ದಾವಣಿ ಪೀಸು ಲೆಹೆಂಗಾ ಎಲ್ಲನೂ ನಾವು ಇಲ್ಲಿ ತೊಗೊಂಡಿದ್ದು. ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸು. ಹಾಗೆಯೇ ಪ್ರೈಸ್ ಕೂಡ ಅಫೋರ್ಡಬಲ್ ಅಂತ ಅನಿಸ್ತು ನಮಗೆ. ಅವ್ರು ಜಾಸ್ತಿ ಹೇಳ್ತಾರೆ, ನಾವು ಬಾರ್ಗೇನ್ ಮಾಡಬೇಕು. ಅವರು 2,500 ಏನೋ ಹೇಳಿದರು, ನಾವು ಬಾರ್ಗೇನ್ ಮಾಡಿ 1,500ಕ್ಕೆ ತಗೊಂಡ್ವಿ. ಇದು ಸೆಮಿ ಸ್ಟಿಚ್ಚು, ಸ್ಕರ್ಟು ಸ್ವಲ್ಪ ಸ್ಟಿಚ್ ಆಗಿರುತ್ತೆ, ಸೈಡ್ ಮಾತ್ರ ಸ್ಟಿಚ್ ಮಾಡಿಸ್ಕೊಬೇಕು, ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಳ್ಬೇಕು ಅಷ್ಟೇ. ಈ ಥರದ್ದು ಮಕ್ಕಳಿಗೆಲ್ಲ ನಿಮಗೆ ರೆಡಿ ಬ್ಲೌಸ್ ಇರೋದು, ರೆಡಿ ಸ್ಕರ್ಟ್ ಎಲ್ಲ ಇರೋದು ಸಿಗುತ್ತೆ. ಯಾವ್ದು ಬೇಕಾದರೂ ನೀವು ತೊಗೊಳ್ಬೋದು. ತುಂಬಾ ಒಳ್ಳೆ ಕಲರ್ ಕಾಂಬಿನೇಷನ್ಸ್ ಇತ್ತು ಎಲ್ಲದರಲ್ಲೂ. ನಮ್ಗೆ ಯಾವ್ದು ತೊಗೊಳ್ಳೋದು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ, ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು. ಪಾಪು ಅಂತೂ ಬಟ್ಟೆ ಮೇಲೆಲ್ಲ ಬಿದ್ದು ಒದ್ದಾಡ್ತಾ ಇದ್ದ. ಆಮೇಲೆ ಅಲ್ಲೆಲ್ಲ ಇಟ್ಟಿರ್ತಾರಲ್ಲ ಸೈಡಲ್ಲಿ ಜೋಡಿಸಿ, ಅದನ್ನೆಲ್ಲ ಎಳಿಯೋಕ್ಕೆ ಟ್ರೈ ಮಾಡ್ತಾಯಿದ್ದ. ಬಟ್ ಅವನಿಗೆ ಎಳಿಯೋಕ್ಕಾಗ್ತಾ ಇರಲಿಲ್ಲ. ಚಿಕ್ಕಪೇಟೆಯಲ್ಲಿ ಸ್ಟಾರ್ಟಿಂಗ್ ಸಿಗೋ ಶಾಪ್ಗಳಿಗಿಂತ ಸ್ವಲ್ಪ ಒಳಗಡೆ ಬಂದು ಹುಡುಕಿ ನೀವು ತೊಗೊಂಡ್ರೆ ಸ್ವಲ್ಪ ಕಡಿಮೆ ರೇಟಿಗಿರುತ್ತೆ. ಸ್ಟಾರ್ಟಿಂಗೇ ನೀವು ಹೋದ ತಕ್ಷಣ ನಿಮಗೆ ಕಣ್ಣಿಗೆ ಕಾಣಿಸಿದ ತಕ್ಷಣ ಅಲ್ಲಿಗೆ ಹೋಗಬೇಕು, ಇಲ್ಲೇ ತೊಗೊಳ್ಳೋಣ ಅಂತ ಅಂದ್ಕೊಂಡ್ರೆ ಸ್ಟಾರ್ಟಿಂಗ್ ಅಂಗಡಿಗಳಲ್ಲಿ ತುಂಬ ಕಾಸ್ಟ್ಲಿ ಹೇಳ್ತಾರೆ. ಸೊ ಒಳಗಡೆ ಯಾವುದಾದ್ರೂ ಶಾಪ್ ಕಾಣಿಸ್ತಾ ಇದೆಯಾ ನೋಡಿ, ಆ ಶಾಪ್ಗಳಿಗೆ ಆದಷ್ಟು ಹೋಗಿ, ಆವಾಗ ಸ್ವಲ್ಪ ನಿಮಗೆ ಕಡಿಮೆಗೆ ಸಿಗುತ್ತೆ. ದೊಡ್ಡ ಶೋರೂಮ್ಗಳಿಗೆ ಹೋಗೋದು ಅವಾಯ್ಡ್ ಮಾಡಿ. ಅಲ್ಲಿ AC ದುಡ್ಡು, ಬಾಡಿಗೆ ದುಡ್ಡು ಎಲ್ಲನೂ ಸೇರಿಸಿ ನಮಗೆ ಹಾಕಿರ್ತಾರೆ. ಈ ಥರ ಚಿಕ್ಕ ಅಂಗಡಿಗಳೆಲ್ಲ ಆ ಥರ ಎಲ್ಲ ಏನೂ ಇರಲ್ಲ. ನಾನಿವಾಗ ತೋರಿಸ್ತಾ ಇದ್ದೀನಲ್ಲ ಲೆಹೆಂಗಾ, ಇದ್ರ ಪ್ರೈಸ್ ಬಂದು 2,000 ರುಪೀಸು. ಅವ್ರು 3,000 ಏನೋ ಹೇಳಿದರು, ಬಟ್ ನಾವು ಬಾರ್ಗೇನ್ ಮಾಡಿ 2,000ಗೆ ತೊಗೊಂಡ್ವಿ. ತುಂಬಾ ವರ್ತ್ ಅಂತ ಅನಿಸ್ತು. ಫುಲ್ ವರ್ಕ್ ಇದೆ ಸ್ಕರ್ಟಲ್ಲಿ ಮತ್ತು ಬ್ಲೌಸಲ್ಲಿ ಮತ್ತು ದುಪ್ಪಟ್ಟದಲ್ಲಿ ಎಲ್ಲ. ಆಮೇಲೆ ಕ್ಯಾನ್ ಕೂಡ ಇದೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ರಿಸೆಪ್ಷನ್ಗೆ ಎಲ್ಲ. ಇದರಲ್ಲೂ ಕಲರ್ಸ್ ಆಪ್ಷನ್ಸ್ ಎಲ್ಲ ಇತ್ತು. ನಾವು ಪಿಂಕ್ ತೊಗೊಂಡ್ವಿ. ಎಕ್ಸಾಮಿಗೆ ಓದ್ಕೊಳ್ಳೋಕೆ ಶಾಪಿಂಗಿಗೂ ಬುಕ್ ತಂದವ್ರು. ಓದ್ಕೊಳ್ಳುವ ಚಿನಿಮಾ, ಇಲ್ಲಿ ತಗೋ ಓದ್ಕೊಳ್ಳಿ. ಚಿನಿಮಾ ತಗೊಳ್ಳಿ, ಚಿನಿ ನಾಳೆ ಎಕ್ಸಾಮ್. ಆ ಶಾಪಿಂದ ಹೊರಗಡೆ ಬಂದ ತಕ್ಷಣ ಲೆಫ್ಟ್ ಸೈಡಿಗೆ ಇನ್ನೊಂದು ಮಕ್ಕಳು ಬಟ್ಟೆ ಇತ್ತು. ಪಾಪುಗೆ ಬಟ್ಟೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ. ಈ ಶಾಪ್ ನೇಮು ವಿಡಿಯೋದಲ್ಲಿ ಇದೆ ಅಂತ ಅಂದ್ಕೊಂಡಿದ್ದೆ, ಬಟ್ ವಿಡಿಯೋದಲ್ಲಿ ಈ ಶಾಪ್ ನೇಮ್ ಇಲ್ಲವೇ ಇಲ್ಲ. ಇಲ್ಲೂ ಕೂಡ ಅಷ್ಟೇ ಮಕ್ಕಳು ಬಟ್ಟೆ ಒಳ್ಳೆ ಕಲೆಕ್ಷನ್ಸ್ ಇದೆ.
ನೀವು ಮೆಟ್ರೋ ಇಳಿದ ತಕ್ಷಣ ಥರ್ಡ್ ರೈಟಿಗೆ ನೋಡಿದ್ರೆ ಸಾಕು, ಆ ರೋಡ್ ಫುಲ್ಲು ಮಕ್ಕಳು ಬಟ್ಟೆನೇ ಇದೆ. ಬಟ್ ಏನಪ್ಪ ಅಂದರೆ ಸ್ಟಾರ್ಟಿಂಗ್ ಒಂದು 2 ಅಂಗಡಿಲಿ ಬಿಟ್ಟು ಆಮೇಲಿಂದ ಒಳಗೆ ಬಂದು ನೋಡಿ, ಯಾಕಂದರೆ ಸ್ಟಾರ್ಟಿಂಗ್ ಇರುತ್ತಲ್ಲ ಅಂಗಡಿಗಳಲ್ಲಿ ಜಾಸ್ತಿ ಹೇಳ್ತಾರೆ. ನಮ್ಮ ಬರ್ಡೇ ಟೈಮಲ್ಲೂ ಹಾಗೆ ಮಾಡಿಕೊಂಡೆ, ಸ್ಟಾರ್ಟಿಂಗ್ ಅಂಗಡಿಲೇ ತಗೊಂಡೆ. ಬಟ್ ಒಳಗಡೆ ಬಂದು ಕೇಳಿದಾಗ ಅದು ಇನ್ನೂ ಕಡಿಮೆ ಪ್ರೈಸಿಗಿತ್ತು. ನಾನು ಈ ಸಲ ಕುರ್ತಾ ಅದಕ್ಕೆ ಕೋಟ್ ನೋಡೋಣ ಅಂತ ನೋಡ್ತಾ ಇದ್ದೆ. ಇದೆಲ್ಲದ್ರದ್ದು ಪ್ರೈಸ್ ಬಂದು 1000 ರುಪೀಸು. ಇದಕ್ಕೆ ಒಂದು ನಾರ್ಮಲ್ ಪ್ಯಾಂಟ್ ಕೊಟ್ಟಿರ್ತಾರೆ, ಒಂದು ಕಚ್ಚೆ ಥರ ಬರುತ್ತೆ ಅದಕ್ಕೆ ಧೋತಿ ಆ ಥರದ್ದು ಕೊಟ್ಟಿರ್ತಾರೆ, ಕಚ್ಚೆ ಪಂಚೆ ಥರ ಇರೋದು ಕೊಟ್ಟಿರ್ತಾರೆ. ಟೋಟಲ್ 4 ಪೀಸ್ ಸೆಟ್, 4 ಅಲ್ಲ 5 ಪೀಸ್ ಸೆಟ್ಟು ಅಲ್ಲ 4, 2 ಪ್ಯಾಂಟು, 1 ಕುರ್ತಾ, 1 ವೇಸ್ಟ್ ಕೋಟು. ಸೊ ಇದೆಲ್ಲ ಮುಗಿಸ್ಕೊಂಡು ಇವಾಗ ಸ್ಯಾರಿ ನೋಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸ್ಯಾರಿ ಶಾಪ್ ಎಲ್ಲಿರೋದು ಅಂತಂದರೆ ಭೈರಪ್ಪ ಶಾಪ್ ಇದೆಯಲ್ಲ, ಮೇನ್ ರೋಡು, ಚಿಕ್ಕಪೇಟೆ ಮೇನ್ ರೋಡಲ್ಲಿ ಭೈರಪ್ಪ ಶಾಪ್ ಇದೆ. ಅದ್ರ ಪಕ್ಕದಲ್ಲೇ ರೈಟ್ ಸೈಡಿಗೆ ನಿಮಗೆ ಈ ಶಾಪ್ ಸಿಗುತ್ತೆ, ಕಂಚಿಕೋ ಶ್ರೀ ಮಹಾಲಕ್ಷ್ಮಿ ಸಿಲ್ಕ್ಸ್ ಅಂತ. ನನ್ನ ಮದುವೆ ಟೈಮಲ್ಲೆಲ್ಲ ಭೈರಪ್ಪದಲ್ಲೇ ಶಾಪಿಂಗ್ ಮಾಡಿದ್ವಿ, ಸ್ಯಾರೀಸ್ ಎಲ್ಲ ತೊಗೊಂಡಿದ್ದು. ಆಮೇಲೆ ಇನ್ನೊಂದು ಯಾವುದೋ ಸೊಸೈಟಿ ಥರ ಅಲ್ಲಿಗೆ ಹೋಗಿ ತೊಗೊಂಡಿದ್ವಿ. ಬಟ್ ಇವಾಗ ಅನಿಸುತ್ತೆ ಅಲ್ಲೆಲ್ಲ ತೊಗೊಳ್ಬಾರ್ದಾಗಿತ್ತು, ಈ ಥರ ಶಾಪ್ಸಲ್ಲಿ ತೊಗೋಬೇಕಿತ್ತಂತ. ಆವಾಗ ನಾನು ಬೆಂಗಳೂರಲ್ಲಿ ಇದ್ದೆ, ಬಟ್ ನಾನು ಚಿಕ್ಕಪೇಟೆಗೆಲ್ಲ ಅಷ್ಟು ಬರ್ತಾ ಇರಲಿಲ್ಲ. ಸೊ ಹಾಗಾಗಿ ನನಗೆ ಯಾವ ಶಾಪು ಎಲ್ಲಿ ತೊಗೋಬೇಕು ಏನು ಅಂತಲೂ ಗೊತ್ತಿರಲಿಲ್ಲ. ಈ ಶಾಪಲ್ಲಿ ಕ್ರೇಪ್ ಸಿಲ್ಕೆಲ್ಲ ನಿಮ್ಗೆ ಸ್ಟಾರ್ಟಿಂಗ್ 1500ಇಂದನೂ ಇದೆ. ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸು. ಕ್ರೇಪ್ ಸಿಲ್ಕೆಲ್ಲ ಇಷ್ಟಪಡೋರಿಗೆಲ್ಲ ಈ ಶಾಪ್ ಬೆಸ್ಟ್ ಅಂತಲೇ ಹೇಳ್ಬೋದು. ಕಡಿಮೆ ಪ್ರೈಸಿಗೆಲ್ಲ ಒಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ದಾರೆ. ನಾನು ಸಿಲ್ಕ್ ಸ್ಯಾರಿ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ನಾನು ಯಾವ ಸ್ಯಾರಿ ತೊಗೊಂಡಿರ್ಬೋದು ಅಂತ ಗೆಸ್ ಮಾಡಿ ನೆಕ್ಸ್ಟ್ ಯಾವಾಗಲಾದರೂ ವೀಡಿಯೋದಲ್ಲಿ ಫುಲ್ ಸ್ಯಾರಿ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಮುಂಚೆನೇ ತೋರಿಸ್ತೀನಿ, ಮದುವೆಗೆ ಹಾಕೊಳ್ಳೋಕ್ಕಿಂತ ಮುಂಚೆನೇ. ಇನ್ನು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಕೊಡಬೇಕು, ಹೇಗೆ ಮಾಡಿಸೋದು ಏನು ಅಂತ ಇನ್ನೂ ಗೊತ್ತಿಲ್ಲ, ಯೋಚನೆ ಮಾಡ್ತಾಯಿದ್ದೀನಿ. ನಂಗೆ ಜಾಸ್ತಿ ಬ್ಲೌಸಿಗೆ ಕೊಡೋಕ್ಕೆ ಇಷ್ಟ ಆಗಲ್ಲ, ಜಾಸ್ತಿ ದುಡ್ಡೆಲ್ಲ ಕೊಟ್ಟು. ಸಿಂಪಲ್ಲಾಗಿ ಬರೀ ನೆಕ್ಲೈನು ಮತ್ತು ಸ್ಲೀವ್ಸಿಗೆ ಎಂಡಿಂಗಿಗೆ ಮಾತ್ರ ಕೊಟ್ಟು ವರ್ಕ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು, ಟಿಶ್ಯೂ ಸಿಲ್ಕು ಇಲ್ಲ ಬನಾರಸಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಒಂದಕ್ಕಿಂತ ಒಂದು ಚೆನ್ನಾಗಿ ಕಾಣಿಸ್ತಾ ಇತ್ತು. ನಂಗೆ ಸ್ಟಾರ್ಟಿಂಗೇ ಒಂದು ಇಷ್ಟ ಆಗಿಬಿಟ್ಟಿತ್ತು, ಅದನ್ನೇ ಇಟ್ಕೊಂಡು ಕೂತಿದ್ದೆ. ಅವರು 5000 ಚೇಂಜು ಅಂತ ಹೇಳ್ತಾಯಿದ್ರು, 5999 ಏನೋ ಅಂತ. ಅಷ್ಟೊಂದು ಅಂತ ಅಂದ್ಬಿಟ್ಟು ಸುಮ್ಮನೆ ಇದ್ದೆ. ಎಷ್ಟು ಕೊಡ್ತೀರಾ ಅಂತ ಕೇಳಿಕೊಂಡೇ ಕೂತಿದ್ದೆ. ಎಲ್ಲನೂ ಓಪನ್ ಮಾಡಿ ತೋರಿಸ್ತಾಯಿದ್ರು, ಕಲರ್ಸ್ ಎಲ್ಲ ಒಳಗೆಲ್ಲ ಯಾವ ಥರ ಇದೆ, ಬ್ಲೌಸ್ ಎಲ್ಲ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ನಾವಂತೂ ಎಷ್ಟು ಸ್ಯಾರೀಸ್ ಓಪನ್ ಮಾಡಿಸಿದ್ದೀವಿ ಅಂದರೆ ಅಷ್ಟು ಓಪನ್ ಮಾಡಿಸಿದ್ದೀವಿ. ಬಟ್ ಅವರೇನು ಬೇಜಾರು ಮಾಡ್ಕೊಳ್ದೇ ತೋರಿಸಿದ್ರು ನಮಗೆ. ಒಂದೊಂದು ಅಂಗಡೀಲಿ ತೋರಿಸೋದೇ ಇಲ್ಲ, 1-2 ಸ್ಯಾರಿ ತೋರಿಸಿದ ತಕ್ಷಣ ಅಯ್ಯೋ ಇವ್ರು ಯಾಕೋ ಜಾಸ್ತಿ ಆಪ್ಷನ್ಸ್ ನೋಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಅಂತ, ಇಲ್ಲವೇ ಇಲ್ಲ ಅಂತ ಅಂದ್ಬಿಡ್ತಾರೆ. ಬಟ್ ಇಲ್ಲಿ ಹಂಗಲ್ಲ, ಎಲ್ಲ ಸ್ಯಾರೀಸ್ನೂ ಓಪನ್ ಮಾಡಿ ತೋರಿಸಿದ್ರು. ಇವಾಗ ನೋಡ್ತಾ ಇದ್ದೀವಲ್ಲ ಆ ಸ್ಯಾರಿ ನಂಗೆ ತುಂಬಾ ಇಷ್ಟ ಆಯಿತು. ನೋಡೋಣ ತಗೊಳ್ಳೋಣ, ಲಾಸ್ಟಿಗೆ ಎಷ್ಟಕ್ಕೆ ಮಾಡಿಕೊಡ್ತೀರಾ ನೀವು ಅದನ್ನು ನೋಡಿಬಿಟ್ಟು ಅದ್ರ ಮೇಲೆ ಡಿಸೈಡ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ. ಹಾಗೆಯೇ ಮದುವೆದು 1-2 ಶಾಪಿಂಗ್ ಮಾಡಬೇಕಾಯ್ತು, ಅಂದರೆ 1-2 ಸ್ಯಾರೀಸ್ ತೊಗೋಬೇಕಾಗಿತ್ತು. ಲಾಸ್ಟ್ ಟೈಮ್ ಬಂದಾಗ ನನ್ನ ಕಸಿನ್ 1-2-3 ಸ್ಯಾರಿ ಎಕ್ಸ್ಚೇಂಜ್ ಮಾಡಬೇಕಾಗಿತ್ತು ಅಂತ ಅಂದ್ಬಿಟ್ಟು ನಾನೇ ತೊಗೊಂಬಂದಿದ್ದೆ ಆ ಸ್ಯಾರೀಸ್ ಎಲ್ಲನೂ. ಸೊ ಅದನ್ನು ಎಲ್ಲನೂ ಎಕ್ಸ್ಚೇಂಜ್ ಮಾಡಿದ್ವಿ. 1-2-3 ಸ್ಯಾರಿ ಉಟ್ಟು ಕೂಡ ನೋಡಿದೆ. ಒಂದೊಂದು ಶಾಪಲ್ಲಿ ಲೇಡೀಸ್ ಇರ್ತಾರೆ, ಅವ್ರು ಫುಲ್ ಉಡಿಸ್ತಾರೆ. ಈ ಶಾಪಲ್ಲಿ ಬರೀ ಜೆಂಟ್ಸೇ ಇರೋದ್ರಿಂದ ಬರೀ ಈ ಥರ ಸೆರಗು ಮಾತ್ರ ಹಾಕ್ಕೊಂಡು ನೋಡಿದ್ವಿ. ಈಗ ತೋರಿಸ್ತಿರೋದೆಲ್ಲ ನಾವು ತೊಗೊಂಡಿರೋ ಸ್ಯಾರೀಸು. ನಂದು ಕೊಡೋದು ನಂದೇ ಚೆನ್ನಾಗಿರೋದು ಎಲ್ರಿಗಿಂತ. ನೋಡಿ ಎಲ್ಲರನ್ನೂ ಹಾಕ್ತಾ ಇದೀನಿ. ಎಷ್ಟು ಜನ ಅಂತ ಇವತ್ತು. ನಾವು ಅವತ್ತು ಬಂದಾಗ ಜನ ಇನ್ನೇ ಇರಲಿಲ್ಲ. ಎಲ್ಲ ಅವರು
ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಮಾಡೋಕ್ಕೆ ಅಷ್ಟು ಬೇಜಾರಾಗಲ್ಲ, ಆದರೆ ಅವ್ರು ಕರೀತಾರಲ್ಲ ನಮ್ಮ ಹಿಂದೆನೇ ಬಂದು ಕರೀತಾರೆ, ಅದಂತೂ ಇರಿಟೇಟ್ ಆಗೋಗ್ಬಿಡುತ್ತೆ. ಪಾಪು ಅಂತೂ ಸುಸ್ತಾಗಿ ಮಲ್ಕೊಂಡಿದ್ದ. ಇವಾಗ ಮೆಟ್ರೋ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲೋಗಿ ನೋಡಿದ್ರೆ ಮೆಟ್ರೋ ಸ್ಟೇಷನಲ್ಲಿ ಫುಲ್ಲು ಕ್ಯೂ. ಮೆಟ್ರೋಗೆ ನಾನು ವಾಟ್ಸಪ್ಪಲ್ಲೇ ಬುಕ್ ಮಾಡ್ಕೊಂಡ್ಬಿಡ್ತೀನಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಲಾದರೂ ವಾಟ್ಸಪ್ಪಲ್ಲಿ ಮೆಟ್ರೋ ಟಿಕೆಟ್ನ ಹೇಗೆ ಬುಕ್ ಮಾಡ್ಕೊಳ್ಳೋದು, ಆ ನಂಬರ್ ಯಾವುದು ಅಂತ ನಾನು ನಿಮಗೆ ತೋರಿಸ್ತೀನಿ. ರೋಡಿಂದನೇ ಫುಲ್ ಕ್ಯೂ ಇತ್ತು ಮೆಟ್ರೋಗೆ. ಇನ್ನು ಟಿಕೆಟ್ ತಗೊಳ್ಳೋ ಹತ್ರ ಅಂತೂ ಫುಲ್ ಕೇಳಂಗಿಲ್ಲ, ಅಷ್ಟು ರಶ್ ಇತ್ತು. ಮುಂಚೆ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನಲ್ಲಿ ಬರೀ ಹೊರಗೆ ಬರೋಕ್ಕೆ ಮಾತ್ರ ಎಸ್ಕಲೇಟರ್ ಇತ್ತು, ಒಳಗೆ ಹೋಗೋಕ್ಕಿರಲಿಲ್ಲ. ನಾನು ಯೋಚನೆ ಮಾಡ್ತಾಯಿದ್ದೆ, ಬರಬೇಕಾದ್ರೆ ಖಾಲಿ ಕೈಯಲ್ಲಿ ಹೋಗ್ತೀವಿ, ಶಾಪಿಂಗ್ ಮಾಡಿಕೊಂಡು ಲಗೇಜ್ ಇಟ್ಕೊಂಡು ಹೋಗ್ಬೇಕು. ಆವಾಗ ಸ್ಟೆಪ್ಸ್ ಇಲ್ದು ಹೋಗೋಕ್ಕೆ ಸಖತ್ತು ಕಾಲು ನೋವು ಬರ್ತಿತ್ತು, ಅಂದರೆ ಲಗೇಜ್ ಇಟ್ಕೊಂಡು ಹೋಗೋಕ್ಕೆ. ಬಟ್ ಈ ಸಲ ನೋಡಿ ಫುಲ್ ಖುಷಿ ಆಯಿತು, ಎರಡೂ ಸೈಡ್ ಮಾಡಿದ್ದಾರೆ, ಇಳಿಯೋಕ್ಕೆ ಹತ್ತಕ್ಕೆ ಎಲ್ಲ. ಇವಾಗ ಹೊರಟ್ವಿ. ನನ್ನದೇ ಬೇಗ ಬರ್ತಾಯಿತ್ತು ಮೆಟ್ರೋ, ಸೊ ಹಾಗಾಗಿ ಅವ್ರು ನನಗೆ ಬಾಯ್ ಮಾಡ್ತಾಯಿದ್ದಾರೆ. ಈ ಸಲ ಒಂದಷ್ಟು ಲಗೇಜು ಇತ್ತು. ಪಾಪು ಎಲ್ಲಿ ಎದ್ದೇಳೋದೇ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಅವನು ಎದ್ದಿಲ್ಲ ಅಂದರೆ ಅವನು ಎತ್ಕೊಂಡು ಲಗೇಜೆಲ್ಲ ಇಟ್ಕೊಂಡು ಹೋಗೋಕ್ಕೆ ಹಿಂಸೆ ಅಂತ. ಬಟ್ ಮೆಟ್ರೋ ಸ್ಟೇಷನ್ ಬರೋ ಅಷ್ಟರಲ್ಲಿ ಎದ್ದ. ಹಾಗೆಯೇ ಸೀಟು ಕೊಡ್ತಾರೆ, ನನಗೇನು ಪ್ರಾಬ್ಲಮ್ ಇಲ್ಲ. ಹಂಗಾಗಿ ಹೇಳ್ತಾ ಇದ್ದೆ, ಒಂದು ಮಗು ಇದ್ಬಿಟ್ರೆ ಪ್ರೆಗ್ನೆಂಟ್ ಆಗಿದ್ದರೆ ಮೆಟ್ರೋದಲ್ಲೆಲ್ಲ ಈಸಿ ಆರಾಮಾಗಿ ನಮ್ಗೆ ಸೀಟ್ ಕೊಡ್ತಾರೆ ಅಂತ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.